ಹಲೋ ಎಲ್ರಿಗೂ ನಮಸ್ಕಾರ. ಹಲವು ದಿನಗಳ ಬಳಿಕ ಇವತ್ತು ಆರ್ ಸಿ ಬಿ ವುಮೆನ್ಸ್ ಮ್ಯಾಚ್ ಇದೆ. ಸೊ ಈ ಸೀಸನ್ ಅಂತೂ ಸಖತ್ತಾಗಿ ಆಡ್ತಾ ಇದ್ದಾರೆ ಆರ್ ಸಿ ಬಿ ವುಮೆನ್ಸ್ ತಂಡ. ಈಗಾಗಲೇ ಪ್ಲೇ ಆಫ್ಸ್ಗೆ ಕೂಡ ಕ್ವಾಲಿಫೈ ಆಗಿದೆ. ಇವತ್ತು ಇಂಪಾರ್ಟೆಂಟ್ ಮ್ಯಾಚು, ಯಾಕಂದರೆ ಇವತ್ತು ವಿನ್ ಆದರೆ ಫೈನಲ್ ಎಂಟ್ರಿ ಪಕ್ಕ ಅಂತಲೇ ಹೇಳ್ಬೋದು. ಇವತ್ತು ವಿನ್ ಆದರೆ ಫೈನಲ್ ಆಡೋದು ಪಕ್ಕ ಆರ್ ಸಿ ಬಿ ವುಮೆನ್ಸ್ ತಂಡ. ಸೊ ಹಾಗಾಗಿ ಇವತ್ತು ವಿನ್ ಆಗೋದಕ್ಕೆ ನೋಡ್ತಿರ್ತಾರೆ. 3 ಮ್ಯಾಚ್ ಇದೆ ಗ್ರೂಪ್ ಹಂತದಲ್ಲಿ, 3ರಲ್ಲಿ 1 ವಿನ್ ಆದರೆ ಸಾಕು, ಇವಾಗ ಪ್ಲೇ ಆಫ್ಸ್ ತಲುಪೋದು ಪಕ್ಕ ಅಂತಲೇ ಹೇಳ್ಬೋದು. ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ವಿರುದ್ಧ ಆರ್ ಸಿ ಬಿ ಪಂದ್ಯ ಇದೆ. ಸೊ ಈ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವ್ಯೂವನ್ನು ನೋಡೋಣ ಹಿಡಿದು ಈ ವಿಡಿಯೋದಲ್ಲಿ. ಅದಕ್ಕೆ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಈ ಸೀಸನ್ ಅಂತೂ ಆರ್ ಸಿ ಬಿ ವುಮೆನ್ಸ್ ತಂಡಕ್ಕೆ ಭರ್ಜರಿಯಾಗಿಯೇ ಆಗಿದೆ ಅಂತಲೇ ಹೇಳ್ಬೋದು. 5 ಮ್ಯಾಚ್ ಆಡಿರೋದ್ರಲ್ಲಿ 5ಕ್ಕೆ 5 ಗೆಲ್ಲೋ ಮುಖಾಂತರ ಟಾಪ್ ಆಫ್ ದ ಪಾಯಿಂಟ್ಸ್ ಟೇಬಲ್ನಲ್ಲಿ ಇರೋದಲ್ಲದೆ ಪ್ಲೇ ಆಫ್ಸ್ಗೆ ಈಗಾಗಲೇ ಕ್ವಾಲಿಫೈ ಆಗಿದೆ. ಸೊ ಇನ್ನೊಂದು ಮ್ಯಾಚ್ ಏನಾದರೂ ಗೆದ್ದರೆ ಫೈನಲ್ ಎಂಟ್ರಿ ಪಕ್ಕ ಅಂತಲೇ ಹೇಳ್ಬೋದು. 5 ತಂಡ ಇರೋದರಿಂದ ಟಾಪ್ 1ನಲ್ಲಿ ಯಾವ ಟೀಮ್ ಫಿನಿಷ್ ಮಾಡುತ್ತೋ ಆ ತಂಡ ಡೈರೆಕ್ಟಾಗಿ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಫೈನಲನ್ನು ತಲುಪುತ್ತೆ. ಈ ಥರನೇ ನಡೀತಾ ಬಂದಿರೋದು ವುಮೆನ್ಸ್ ಪ್ರೀಮಿಯರ್ ಲೀಗು. ಸೊ ನಂಬರ್ 2 ಮತ್ತು ನಂಬರ್ 3 ನಡುವೆ ಸೆಮಿಫೈನಲ್ ಥರ ಒಂದು ನಾಕೌಟ್ ಪಂದ್ಯ ಆಡಿ ಅವರು ಫೈನಲ್ ಬರಬೇಕಾಗತ್ತೆ. ಸೊ ಆರ್ ಸಿ ಬಿ ಇವಾಗ ಟಾಪ್ ಆಫ್ ದ ಟೇಬಲ್ನಲ್ಲಿದ್ದಾರೆ. ಇನ್ನೊಂದು ವಿನ್ ಬೇಕು, ಇಲ್ಲ ಅಂತ ಹೇಳಿದ್ರೆ ಅಂದ್ಕೊಂಡಾಗೆ ಆದರೂ ಸಾಕು. ಇಷ್ಟೇ ವಿನ್ ಇದ್ರೂ ಕೂಡ ಟಾಪ್ 1ಅನ್ನು ಫಿನಿಷ್ ಮಾಡ್ಬೋದು. ಪ್ಲಸ್ 1.8 ರನ್ ರೇಟ್ ಇರೋದರಿಂದ ಯಾವುದೇ ಈಗಾಗಲೇ ಥ್ರೆಟ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಸೆಕೆಂಡ್ ಇರೋ ತಂಡ ಅಂದರೆ ಗುಜರಾತ್ ಜೈಂಟ್ಸು. 6ರಲ್ಲಿ 3 ವಿನ್ ಆಗಿದ್ದಾರೆ. ಅವರು ಮ್ಯಾಕ್ಸಿಮಮ್ 2 ಮ್ಯಾಚ್ ಇದೆ, ಇನ್ನು 2ರಲ್ಲಿ 2ಕ್ಕೆ ವಿನ್ ಆದರೂ ಕೂಡ 5 ಮ್ಯಾಚ್ ವಿನ್ ಆಗೋದು. ಸೊ ಈಗಿರೋ ತಂಡದಲ್ಲಿ ಗುಜರಾತ್ ಜೈಂಟ್ಸ್ ಒಂದೇ 5 ವಿನ್ ಆಗೋಕ್ಕಾಗೋದು. ಸೊ ಹಾಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಆಗುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ರೀಚ್ ಆಗೋದು 5 ಇನ್ ಕೇಸ್ ಏನಾದರೂ ಅವರು ಟಾಪ್ 1 ಇರಬೇಕು ಅಂತ ಹೇಳಿದ್ರೆ. ಸೊ ಹಾಗಾಗಿ ಈಗಾಗಲೇ 90% ಕನ್ಫರ್ಮ್ ಆಗೋಗಿದೆ ಆರ್ ಸಿ ಬಿ ಫೈನಲ್ಗೆ ಹೋಗೋದು. ಸೊ ಇವಾಗ 3 ಪಂದ್ಯ ಇದೆ ಆರ್ ಸಿ ಬಿ ವುಮೆನ್ಸ್ ತಂಡಕ್ಕೆ. ಇವತ್ತು 1 ಪಂದ್ಯ ಆದರೆ ಇನ್ನೂ 2 ಪಂದ್ಯ ಇದೆ ಗ್ರೂಪ್ ಸ್ಟೇಜ್ನಲ್ಲಿ. 3 ಪಂದ್ಯದಲ್ಲಿ ಕೇವಲ 1 ಪಂದ್ಯ ವಿನ್ ಆದರೆ ಸಾಕು, ಪಕ್ಕಾ ಫೈನಲನ್ನು ತಲುಪ್ತಾರೆ. ಸೊ ಹಾಗಾಗಿ ಇವತ್ತಿನ ಪಂದ್ಯ ಗೆದ್ದರೆ ಇವತ್ತೇ ಫೈನಲ್ ಪ್ರವೇಶ ಆಗೋದು ಪಕ್ಕ. ಸೊ ಹಾಗಾಗಿ ಇವತ್ತು ಗೆದ್ದರೆ ಚೆನ್ನಾಗಿರುತ್ತೆ. 5ಕ್ಕೆ 5 ವಿನ್ ಆಗಿ ನೆಕ್ಸ್ಟ್ ಲೆವೆಲ್ ಫಾರ್ಮ್ನಲ್ಲಿದ್ದಾರೆ. ಎಲ್ಲರೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಕೂಡ ವಿನ್ ಆಗೋ ಚಾನ್ಸಸ್ಗಳು ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಸೊ ಪ್ಲೇಯಿಂಗ್ 11 ಚೇಂಜ್ ಮಾಡೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಅಷ್ಟು ಸಖತ್ತಾಗಿ ಆಡ್ತಾ ಇದ್ದಾರೆ. ಸ್ಮೃತಿ ಮಂದನ, ಗ್ರೇಸ್ ಹ್ಯಾರಿಸ್ ಓಪನಿಂಗ್ ಚೆನ್ನಾಗಿ ಆಗ್ತಾಯಿದೆ. 1 ಮ್ಯಾಚ್ ಚೆನ್ನಾಗಿ ಆಗ್ತಿದೆ, ಇನ್ನೊಂದು ಮ್ಯಾಚ್ ಚೆನ್ನಾಗಿ ಆಗ್ತಾಯಿಲ್ಲ. ಆದರೂ ಕೂಡ ಮಿಡಲ್ ಆರ್ಡರ್ನಲ್ಲಿ ಅದನ್ನು ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಪರವಾಗಿಲ್ಲ. ಇನ್ನು ಜಾರ್ಜಾ ವೋಲ್ ನಂಬರ್ 3 ಬರ್ತಾಯಿದ್ದಾರೆ. ಸೊ ಇವರನ್ನು ಓಪನಿಂಗ್ ಆಡಿಸಿ ನೋಡ್ಬೋದೇನೋ ಅಂತ ಅನಿಸ್ತಾ ಇದೆ. ಸೊ ಲಿಟ್ರಲ್ ಯಾವಾಗಲೂ ಇವರು ಬರೋದು ಓಪನಿಂಗನೇ. ಸೊ ಹಾಗಾಗಿ ಓಪನಿಂಗ್ ಆಡಿಸ್ಬೋದೇನೋ ಅಂತ ಅನಿಸುತ್ತೆ. ಗ್ರೇಸ್ ಹ್ಯಾರಿಸ್ ಪ್ರಾಬಬ್ಲಿ ನಂಬರ್ 3 ಹೋಗ್ಬೋದು. ಗೌತಮಿ ನಾಯಕ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದರು. ಅದಾದ ಬಳಿಕ ರಾಧಾ ಯಾದವ್ ಮಿಡಲ್ ಆರ್ಡರ್ನಲ್ಲಿ ಚೆನ್ನಾಗಿ ಆಡಿದ್ರು ಅವರು ಕೂಡ. ರಿಚಾ ಘೋಷ್, ನಾದೇನ್ ಡಿಕ್ಲರ್ಕ್ ಫಿನಿಷಿಂಗ್ ಜಾಬನ್ನು ಮಾಡಿದ್ರೆ, ಪ್ರೇಮ್ ರಾವತ್ ಕೂಡ ಬಾಲಿಂಗ್ನಲ್ಲಿ ಸಖತ್ತಾಗಿ ಹಾಕಿದ್ದಾರೆ. ಸಯಾಲಿ ಸತ್ಗರೆ, ಶ್ರೇಯಾಂಕಾ ಪಾಟೀಲ್ ಮತ್ತು ಲೋರನ್ ಬೆಲ್ ಬಾಲಿಂಗ್ ಚೆನ್ನಾಗಿ ಆಗ್ತಾಯಿದ್ದಾರೆ. ಸೊ ಈ ರೀತಿ ಪ್ಲೇಯಿಂಗ್ 11 ಈ ಸೀಸನ್ ಉದ್ದಕ್ಕೂ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅತ್ಯುತ್ತಮವಾದ ಸೀಸನ್ ಆಗ್ತಾಯಿದೆ ಆರ್ ಸಿ ಬಿ ವುಮೆನ್ಸ್ ತಂಡಕ್ಕೆ. ಫೈನಲ್ ತಲುಪೋಕೆ ಇನ್ನೊಂದು ಹೆಜ್ಜೆ ಅಷ್ಟೇ ಬಾಕಿ ಇರೋದು. ಸೊ ಇವತ್ತು ಫೈನಲ್ ತಲುಪ್ತಾರ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ವಿರುದ್ಧ ವಿನ್ ಆಗೋ ಮುಖಾಂತರ ಅಂತ ನೋಡಬೇಕು. ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಒಳ್ಳೆ ಇಂಪಾರ್ಟೆಂಟ್ ಗೇಮ್ ಇದು, ಯಾಕಂದರೆ 4th ಪೊಸಿಷನ್ನಲ್ಲಿದ್ದಾರೆ ಅವರು. ಇವತ್ತು ಏನಾದರೂ ವಿನ್ ಆದರೆ ಮೇಲ್ಗಡೆ ಬರ್ತಾರೆ. ಸೊ ಹಾಗಾಗಿ ಅವರು ಕೂಡ ವಿನ್ ಆಗೋದಕ್ಕೆ ನೋಡ್ತಿರ್ತಾರೆ. ಸೊ ಹಾಗಾಗಿ ಒಳ್ಳೆ ಟಫ್ ಫೈಟ್ ಬರ್ಬೋದು ಇವತ್ತು ಅಂತ ಅನಿಸುತ್ತೆ. ಆದರೂ ಕೂಡ ಆರ್ ಸಿ ಬಿ 5ಕ್ಕೆ 5 ವಿನ್ ಆಗಿರೋದ್ರಿಂದ ಸಾಕಾದ ಕಾನ್ಫಿಡೆಂಟ್ನಲ್ಲಿರ್ತಾರೆ. ಇವತ್ತು ವಿಕ್ಟ್ರಿ ಬರ್ಬೋದು ಅಂತ ಅನಿಸ್ತಾ ಇದೆ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸಿಂಗ್ ಕನ್ನಡ. ಥ್ಯಾಂಕ್ ಯು.